ಹಿಂದಿನ ವಿಡಿಯೋವನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2023 ಲಿಂಕ್ ಅದ. ಅಲ್ಲಿ ಎಲ್ಲ ವಿಡಿಯೋಗಳಿದ್ದಾವೆ, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತಿದ್ದಾವೆ. ಖಂಡಿತವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಶಾಲೆಯ ಪೂರ್ವ ಸಿದ್ಧತೆ ಸರಣಿ ವಾರ್ಷಿಕ ಪರೀಕ್ಷೆಗೆ ಯೂಸ್ ಆಗ್ತದೆ. ನೋಡೋಣ ಕ್ವಶನ್ ಆನ್ಸರ್ಸ್ ಏನಿದೆ ಅನ್ನೋದನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸಿಖ್ಖರ ಸೋಲಿಗೆ ಕಾರಣವಾಗಿರ್ತಕ್ಕಂಥ ಒಪ್ಪಂದ ಅಂತ ಕೇಳಿದ್ರು. ಸೊ ಬರ್ತದ ಬಿ ಲಾಹೋರ್ ಒಪ್ಪಂದ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶ ಆಗಿದ್ದು. ಸಿ 1963. ಆಫ್ರಿಕಾದ ವರ್ಣಭೇದ ನೀತಿ ವಿರುದ್ಧ ಹೋರಾಡಿದವರು ಡಿ ನೆಲ್ಸನ್ ಮಂಡೇಲಾ. ಭಾರತ ಸಂವಿಧಾನದ 30ನೇ ವಿಧಿ ಹೇಳೋದು ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ. ಶಿವರಾಮ್ ಕಾರಂತರು ವಿರೋಧಿಸಿದ ಅಣು ವಿದ್ಯುತ್ ಸ್ಥಾವರ ಕೈಗಾ. ಬಿಳಿಲುಗಳು ಈ ಅರಣ್ಯಗಳ ವಿಶೇಷ ಲಕ್ಷಣ ಕೇಳಿದ್ದಾರೆ ಮ್ಯಾಂಗ್ರೋವ್ ಕಾಡುಗಳು. 2011ರ ಜನಗಣತಿ ಪ್ರಕಾರ ಹಳ್ಳಿಗಳಲ್ಲಿ ವಾಸಿಸುವವರ ಪ್ರಮಾಣ 68.84. ಸಂಶೋಧನೆ ಮತ್ತು ಅಭಿವೃದ್ಧಿ ಸೇವೆಯಲ್ಲಿ ಅತಿ ದೊಡ್ಡ ಸ್ವಾಯತ್ತ ಸಂಸ್ಥೆ ಕೇಳಿದ್ದಾರೆ ವಿಪ್ರೋ ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಏಕೆ ಜಾರಿಗೆ ತಂದ ಅಂತ ಇದೆ. ಉತ್ತರ ನೋಡೋಣ. ಭಾರತೀಯ ರಾಜ್ಯಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಲು. ಎರಡನೇ ಪ್ರಶ್ನೆ, ಭಾರತದ ಒಕ್ಕೂಟವನ್ನು ಸೇರಲು ನಿರಾಕರಿಸಿದ ಸಂಸ್ಥಾನಗಳು ಯಾವುವು. ಉತ್ತರ ಜುನಾಗಢ್, ಹೈದರಾಬಾದ್ ಮತ್ತು ಜಮ್ಮು ಕಾಶ್ಮೀರ. ಪ್ರಶ್ನೆ 11, ಶಸ್ತ್ರಾಸ್ತ್ರಗಳ ಪೈಪೋಟಿ ಎಂದರೇನು. ಸೊ ಶಸ್ತ್ರಾಸ್ತ್ರಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿಸಿಕೊಳ್ತಾ ಹೋಗೋದೇ ಶಸ್ತ್ರಾಸ್ತ್ರಗಳ ಪೈಪೋಟಿ. 12, ಮಹಿಳಾ ಚಳವಳಿಯ ಅರ್ಥ ತಿಳಿಸಿ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಪುರುಷ ಪ್ರಾಧಾನ್ಯತೆ ಅಸಮಾನತೆಗಳ ವಿರುದ್ಧ ಮಹಿಳೆಯರು ನಡೆಸುವ ಪ್ರತಿಭಟನೆಯನ್ನು ಮಹಿಳಾ ಚಳವಳಿ ಅಂತ ಕರಿತೀವಿ. ಪುರುಷರ ಅಸಮಾನತೆ ವಿರುದ್ಧ ಮಹಿಳೆಯರು ಮಾಡುವ ಚಳವಳಿಯೇ ಮಹಿಳಾ ಚಳವಳಿ. ಚಳಿಗಾಲದಲ್ಲಿ ಭಾರತದಲ್ಲಿ ಕಡಿಮೆ ಉಷ್ಣಾಂಶ ಇರ್ತದೆ ಏಕೆ ಅಂತ ಕೇಳಿದ್ದಾರೆ. ಉತ್ತರ ಈ ಸಮಯದಲ್ಲಿ ಸೂರ್ಯನ ಲಂಬ ಕಿರಣಗಳು ದಕ್ಷಿಣಾರ್ಧ ಗೋಳದಲ್ಲಿ ಪ್ರಕಾಶವನ್ನು ಕೊಡ್ತಾವೆ. ನೀರಾವರಿ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಉತ್ತರ ಇದೆ ಕೃಷಿ ಉದ್ದೇಶಕ್ಕೆ ಕೃತಕವಾಗಿ ನೀರು ಪೂರೈಕೆ ಮಾಡುವ ವಿಧಾನವೇ ನೀರಾವರಿ. ಪ್ರಶ್ನೆ 15, ತಲಾ ವರಮಾನವನ್ನು ಅಭಿವೃದ್ಧಿಯ ನೈಜ ಮಾಪನವಲ್ಲ ಹೇಗೆ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋದಾದರೆ ವಿದ್ಯಾರ್ಥಿಗಳೇ, ತಲಾ ವರಮಾನ ಆಹಾರ, ವಸತಿ, ಶಿಕ್ಷಣ, ಆರೋಗ್ಯ ಹಾಗೂ ಇತರೆ ಸಾಮಾಜಿಕ ಅಂಶಗಳನ್ನು ಲಭ್ಯತೆಗಳನ್ನು ಪರಿಗಣಿಸದೇ ಇರೋದರಿಂದ ಅದು ನೈಜ ಮಾಪನವಲ್ಲ ಅಂತ ಏನು ಹೇಳ್ತಾರೆ, ತಲಾ ವರಮಾನವನ್ನು. ಸೊ ಉದ್ಯಮಿ ದೇಶದ ಅಗ್ನಿ ಬಿರಟೆಯಂತೆ ಏಕೆ ಅಂತ ಕೇಳಿದ್ದಾರೆ. ಸೊ ಮುಖ್ಯವಾಗಿ ಉದ್ಯಮವನ್ನು ಆರಂಭಿಸುವ ಮೂಲಕ ದೇಶದ ಆರ್ಥಿಕ ಬೆಳವಣಿಗೆಯನ್ನು ಮಾಡೋದ್ರಿಂದ ಆತನನ್ನು ಏನಂತ ಕರೀತಾರೆ, ದೇಶದ ಅಗ್ನಿ ಬಿರಟೆ ಅಂತ ಕರೀತಾರೆ. 17ನೇ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳೇನು ಅಂತ ಕೇಳಿದ್ದಾರೆ. ಸೊ ನೋಡ್ಕೊಡ್ರಿ, ಮೇನ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಇದೆ, ಇಲ್ಲಿಂದ ಕ್ವಶನ್ಸ್ಗಳು ಬರ್ತಾವ. ಮುಂದಿನ ಪ್ರಶ್ನೆ, 1857ರ ದಂಗೆಗೆ ಕಾರಣಗಳನ್ನು ಏನಂತ ಕೇಳಿದ್ದಾರೆ. ಸೊ ಇದು ಇತ್ತು 1857ರ ದಂಗೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು. ಮುಂದಿನ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಗುರಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇದಿದೆ ನೋಡಿ, ಭಾರತದ ವಿದೇಶಾಂಗ ನೀತಿಯ ಗುರಿಗಳು. ಮುಂದಿನ ಪ್ರಶ್ನೆ, ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಇವು ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಲಕ್ಷಣಗಳು. 20ನೇ ಪ್ರಶ್ನೆ ಬಂತು ವಿದ್ಯಾರ್ಥಿಗಳೇ, ಲಿಂಗತ್ವ ಅಸಮಾನತೆ ಹೇಗೆ ಉಂಟಾಗಿದೆ ಅಂತ ಕೇಳಿದ್ದಾರೆ. ಸ್ವಲ್ಪ ಕ್ವಶನ್ ಇಂಪಾರ್ಟೆಂಟ್ ಅದ. ಸೊ ಇದು ಲಿಂಗತ್ವ ಅಸಮಾನತೆಯನ್ನು ಉಂಟಾಗಿರೋದನ್ನು ಬಿಂಬಿಸ್ತಕ್ಕಂಥ ಅಂಶ ಇತ್ತು. ಮೌನ ಕಣಿವೆ ಆಂದೋಲನವನ್ನು ವಿವರಿಸಲಿಕ್ಕೆ ಹೇಳಿದ್ದಾರೆ. ಇದು ಇತ್ತು ಮೌನ ಕಣಿವೆ ಆಂದೋಲನದ ಉತ್ತರ. 2 ಅಂಕದ ಪ್ರಶ್ನೆಗಳನ್ನು ಕೇಳಿದಾಗ ಖಂಡಿತವಾಗಿ ಒಂದು 4 ವಾಕ್ಯಗಳನ್ನು 4 ಪಾಯಿಂಟ್ಸ್ಗಳನ್ನು ಬರೀಬೇಕು. 3 ಅಂಕಗಳನ್ನು ಕೇಳಿದಾಗ 6 ಪಾಯಿಂಟ್ಸ್ಗಳನ್ನು ಬರೀಬೇಕು. 4 ಅಂಕಕ್ಕೆ ಕೇಳಿದಾಗ ಖಂಡಿತವಾಗಿ 8ರಿಂದ 12 ಸಾಲುಗಳಲ್ಲಿ ಪಾಯಿಂಟ್ಸ್ಗಳಲ್ಲಿ ನೀವೇನು ಮಾಡಬೇಕು, ಉತ್ತರಗಳನ್ನು ಬರೀಬೇಕು. 21ನೇ ಪ್ರಶ್ನೆಗೆ ಹೋಗೋಣ. ಭಾರತದ ಪ್ರಾಕೃತಿಕ ವಿಭಾಗಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇದು ಇತ್ತು ಈ 4 ಭಾರತದ ಪ್ರಾಕೃತಿಕ ವಿಭಾಗಗಳು. ಉತ್ತರದ ಪರ್ವತ, ಉತ್ತರದ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನ ಮತ್ತು ದ್ವೀಪಗಳು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕಪ್ಪು ಮಣ್ಣಿನ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಸೊ ಇದು ಇತ್ತು ಕಪ್ಪು ಮಣ್ಣಿನ ಗುಣಲಕ್ಷಣಗಳು. ಮುಂದಿನ ಪ್ರಶ್ನೆ, ಅನಾಭಿವೃದ್ಧಿಗೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಈ 3 ಅಂಶಗಳು ಅನಾಭಿವೃದ್ಧಿಗೆ ಕಾರಣಗಳನ್ನು ಸೂಚಿಸ್ತಾವೆ. ಗ್ರಾಹಕರು ಅನುಭವಿಸುವ ಸಂಕಷ್ಟಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇವು ಗ್ರಾಹಕರು ಅನುಭವಿಸ್ತಕ್ಕಂಥ ಸಂಕಷ್ಟಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ, ಪ್ಲಾಸ್ಟಿಕೀಕರಣದ ಕಾರಣ ಮತ್ತು ಪರಿಣಾಮಗಳನ್ನು ಕೇಳಿದ್ದಾರೆ. ಸೊ ನೋಡ್ಕೊಡ್ರಿ, ಪ್ಲಾಸ್ಟಿಕೀಕರಣದ ಕಾರಣಗಳು, ಪ್ಲಾಸ್ಟಿಕೀಕರಣದ ಪರಿಣಾಮಗಳು. ಮುಂದಿನ ಪ್ರಶ್ನೆ, ಬ್ರಹ್ಮ ಸಮಾಜದ ಬೋಧನೆಗಳು ಏನು ಅಂತ ಕೇಳಿದ್ದಾರೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಅದ. ಬ್ರಹ್ಮ ಸಮಾಜದ ಬಗ್ಗೆ ಕ್ವಶನ್ಸ್ಗಳು ಭಾಳ ಬರ್ತಾವೆ. ಸತ್ಯಶೋಧಕ ಸಮಾಜ, ರಾಮಕೃಷ್ಣ ಮಿಷನ್, ಇವೇ ಮೋಸ್ಟ್ ಇಂಪಾರ್ಟೆಂಟ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನ್ಯಾಯಾಂಗ ವ್ಯವಸ್ಥೆ. ಸೊ ನ್ಯಾಯಾಂಗ ಮತ್ತು ಪೊಲೀಸ್ ವ್ಯವಸ್ಥೆ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದು ನ್ಯಾಯಾಂಗ ವ್ಯವಸ್ಥೆ.
ದಿವಾನಿ ಅದಾಲತ್ ಇದೆಯಲ್ಲ, ಎಸ್, ಮತ್ತು ಫೌಜ್ದಾರಿ ಅದಾಲತ್, ಅದು ಮೇನ್ ಇಂಪಾರ್ಟೆಂಟ್. ಸಿಪಾಯಿ ದಂಗೆ ಯಶಸ್ವಿ ಆಗಲಿಲ್ಲ ಕೇಳಿದ್ದಾರೆ. ದಂಗೆ ವಿಫಲತೆಗೆ ಕಾರಣಗಳು ಅವುಗಳನ್ನು ಬರೀಬೇಕಿತ್ತು. ಎಸ್, ಇದು ದಂಗೆ ವಿಫಲತೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಇತ್ತು. ಭಾರತ ಅಮೆರಿಕ ದೇಶದ ನಡುವಿನ ಸಂಬಂಧ ಇದೆ. ಎಸ್, ಇದು ಭಾರತ ಅಮೆರಿಕ ದೇಶದ ನಡುವಿನ ಸಂಬಂಧ. ಪಂಚವಾರ್ಷಿಕ ಯೋಜನೆ ಬತ್ತಂದ್ರೆ ಅದು ಅಮೆರಿಕದ ಕೊಡುಗೆ. ಚೀನಾ ಆಕ್ರಮಣ ಮಾಡಿದಾಗ ಸಹಾಯ, ಭಯೋತ್ಪಾದನೆಗೆ ಸಹಾಯ, ಶಿಕ್ಷಣ ವಿಜ್ಞಾನಕ್ಕೆ ಸಹಾಯ ಮಾಡಿತು, ವಿಶ್ವಸಂಸ್ಥೆ ಬಲಪಡಿಸಲು ಸಹಕಾರ ಮಾಡಿತು. ಈ 5 ಪಾಯಿಂಟ್ಗಳು ನೆನಪಿಟ್ಕೊಡ್ರಿ. ದುಡಿಮೆ ತಾರತಮ್ಯ ವಿವರಿಸಿರಿ ಅಂತ ಕೇಳಿದ್ದಾರೆ. ಎಸ್, ಇದಿತ್ತು ದುಡಿಮೆಯ ತಾರತಮ್ಯ. ಅಂದರೆ ಪುರುಷ ಮತ್ತು ಮಹಿಳೆಯರಲ್ಲಿ ದುಡಿಮೆಯಲ್ಲಿ ಯಾವ ಥರನಾಗಿರ್ತಕ್ಕಂಥ ವ್ಯತ್ಯಾಸಗಳು ಬರ್ತಾವ, ಅದು ಇಂಪಾರ್ಟೆಂಟ್ ಅದ. ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳು ಆಲ್ರೆಡಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇವೆಲ್ಲ ಅಂಶಗಳು ಕೈಗಾರಿಕೆ ಸ್ಥಾನೀಕರಣದ ಅಂಶಗಳೇ ಆಗಿದ್ದಾವೆ. ನಿಮ್ಮ ಸಮಯವನ್ನು ನಾನು ಹಾಳು ಮಾಡೋದಿಲ್ಲ, ಮೇನ್ ಇಂಪಾರ್ಟೆಂಟ್ ನೋಡ್ಕೊಡ್ರಿ. ಆವೃತ್ತ ಮಾರುತಗಳ ಮುನ್ನೆಚ್ಚರಿಕಾ ಕ್ರಮಗಳು. ಸೊ ಮುಂದಿನ ಪ್ರಶ್ನೆ ಅವರು 32 ತಗೊಂಡಿದ್ದಾರೆ. ಅಭಿವೃದ್ಧಿ ಹೊಂದಿದ ದೇಶಗಳ ಲಕ್ಷಣಗಳು ಅಂತ ಕೇಳಿದ್ದಾರೆ. ಸೊ ಇದು ಇತ್ತು ಅಭಿವೃದ್ಧಿ ಹೊಂದಿದ ದೇಶಗಳ ಲಕ್ಷಣಗಳು. ಮುಂದಿನ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿಯ ಮಹತ್ವ ಕೇಳಿದ್ದಾರೆ. ಇದು ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ಸೂಚಿಸ್ತಕ್ಕಂಥ ಉತ್ತರ ಇದೆ. ನೆಕ್ಸ್ಟ್ ಬ್ಯಾಂಕಿನ ಕಾರ್ಯಗಳಿದ್ದಾವೆ. ಪಾಯಿಂಟ್ಸ್ ಆದರೆ ನೆನಪಿಟ್ಕೊಡ್ರಿ ಸಾಕು, ಭಾಳಷ್ಟು ನೆನಪಿಟ್ಕೊಂಡ್ರೆ ತಲೆ ಹುಚ್ಚಾಗ್ತದೆ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣ ಮತ್ತು ಪರಿಣಾಮಗಳು ಕೇಳಿದ್ದಾರೆ. ಎಸ್, ಇದು ಕಾರಣ ಇದೆ, ಇದು ಪರಿಣಾಮ ಇದೆ, ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ ಮಂದಗಾಮಿಗಳ ಯುಗ ಅಂದ್ರೆ ಏನು? ಮಂದಗಾಮಿಗಳ ಬೇಡಿಕೆಗಳನ್ನು ಕೇಳಿದ್ದಾರೆ. ಎಸ್, ಇದು ಮಂದಗಾಮಿ ಬೇಡಿಕೆಗಳು ಇತ್ತು. ಸೊ ಇದು ಇದೆ ಆ ಪ್ರಶ್ನೆಯ ಉತ್ತರ. ಸಾಮಾಜಿಕ ಅಸಮಾನತೆಯ ಕೊಡುಗೆಗಳಲ್ಲಿ ಅಂದರೆ ಅವರು ಮಂದಗಾಮಿಗಳ ಬೇಡಿಕೆಗಳನ್ನು ಅಲ್ಲಿ ಇದನ್ನು ಮಾಡಿಲ್ಲ. ಮಹಿಳಾ ಸಬಲೀಕರಣ, ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ಕ್ರಮಗಳನ್ನು ಕೇಳಿದ್ದಾರೆ. ಇವಿದಾವ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲಿಕ್ಕೆ ಕ್ರಮಗಳು, ನೋಡ್ಕೊಡ್ರಿ. ಎಸ್, ಭಾರತದ ಭೂ ನಕ್ಷೆಯಲ್ಲಿ ಸೊ ಏನೇನು ಗುರುತಿಸಿದ್ದಾರೆ ಅಂತಂದ್ರೆ ಕರ 23ನೇ ಉತ್ತರಾಕ್ಷಾಂಶ, ಕರಾವಳಿ ಬೆಟ್ಟ, ಬಂಗಾಳದ ದುಃಖದ ನದಿ, ಅರಬ್ಬಿ ಸಮುದ್ರದ ರಾಣಿ. ಸೊ ಇಷ್ಟು ಏನು ಮಾಡಿದ್ದಾರೆ ಅವರು ಗುರುತಿಸಿದ್ದಾರೆ. ಸೊ ಇಷ್ಟು ಪ್ರಶ್ನೆ ಮತ್ತು ಉತ್ತರಗಳಿತ್ತು. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.